ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇವತ್ತು ಒಂದು KE ವೆಬ್ಸೈಟಲ್ಲೇ ನೀವು ಗಮನಿಸ್ಬೋದು, PGCET 2024 ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಪಬ್ಲಿಷ್ ಆಗಿದೆ. ಯೂಶಲಿ ಇದು ರಿಸಲ್ಟ್ಸ್ ಆದ ನಂತರ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುವಾಗ ಎವ್ರಿ ಇಯರ್ ಆದರೆ ಬರ್ತಿತ್ತು. ಈ ವರ್ಷ ಆದರೆ ಬೇಗನೆ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬಲಿ ನಿಮ್ಮದು ರಿಸಲ್ಟ್ಸು ಒಂದು ಅಕ್ಟೋಬರ್ ಸೆಕೆಂಡ್ ವೀಕು ಇಲ್ಲ ಥರ್ಡ್ ವೀಕಲ್ಲಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೋಸ್ಟ್ಲಿ ರಿಸಲ್ಟ್ಸು ಬೇಗನೆ ಬಿಡ್ತಾರೆ ಅನಿಸುತ್ತೆ. ಎವ್ರಿ ಇಯರು ಇದೆಲ್ಲ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೀ ಸ್ಟ್ರಕ್ಚರ್ ಎಲ್ಲ ಲೇಟ್ ಆಗಾದರೆ ಬಿಡ್ತಿದ್ರು. ಈ ವರ್ಷ ಬಿಫೋರ್ ರಿಸಲ್ಟ್ಸ್ ಆದರೆ ಬಿಟ್ಟಿದ್ದಾರೆ. ಈಗ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ನ ಕಂಪ್ಲೀಟಾಗಿ ಯಾವ ರೀತಿ ಅನಲೈಸ್ ಮಾಡಬೇಕು, ಯಾವ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಆದರೆ ಇದೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಆದರೆ ರಿಸರ್ವೇಷನ್ ಇದೆ, ಹಾಗೆ ಇಂಟೇಕ್ ಎಷ್ಟಿದೆ ಅಂತ ಕಂಪ್ಲೀಟಾಗಿ ಸೀಟ್ ಮ್ಯಾಟ್ರಿಕ್ಸ್ನ ಅನಾಲಿಸಿಸ್ ಆದರೆ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. CET ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಲೇಟೆಸ್ಟು ಒಂದು 24-25ಗೆ ಯಾವೆಲ್ಲ ಕಾಲೇಜಸಲ್ಲಿ ಏನಾದರೂ ಸೀಟ್ಸು ಡಿಲೇಟ್ ಆಗಿರೋದು ಹಾಗೆ ನ್ಯೂ ಆಗಿ ಆ್ಯಡ್ ಮಾಡಿರೋದು ಸೀಟ್ಸ್ ಎಲ್ಲ ಒಂದು ಅಕಾರ್ಡಿಂಗ್ ಟು AICTE ಪ್ರಕಾರ ಒಂದು ಟೆಕ್ನಿಕಲ್ ಕೋರ್ಸಸ್ಗೆ ಹಾಗೆ ಎಲ್ಲ ಪ್ರೊಫೆಷ್ನಲ್ಲು MBA MCA MTech ಎಲ್ಲ ಕೋರ್ಸಸ್ಗೂ ಒಂದು ಮಾಡಿಫೈಡ್ ಸೀಟ್ ಮ್ಯಾಟ್ರಿಕ್ಸು 24-25 ಇದು. ಈಗ ಒಂದು ಫಸ್ಟ್ಗೆ ಒಂದು MBAಗೆ ಒಂದು ಏಡೆಡ್ ಕಾಲೇಜಸ್ಸು ಹಾಗೆ ಗೌರ್ಮೆಂಟ್ ಸೀಟ್ಸ್ ಆದರೆ ಕೊಟ್ಟಿದ್ದಾರೆ. ಒಂದು 3rd ಪೇಜಿಂದ ಸ್ಟಾರ್ಟ್ ಆಗುತ್ತೆ. ಇದು PDF ಕಂಪ್ಲೀಟಾಗಿ 119 ಪೇಜಸ್ ಆದರೆ ಇದೆ. ಈ PDFನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಅಲ್ಲಿಗಾದರೂ ಜಾಯ್ನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕಾಲೇಜಸ್ಸಲ್ಲಿ ಇಂಟೇಕ್ ಎಷ್ಟಿದೆ, ಒಂದು KE ಕಡೆಯಿಂದ ಒಂದು ಟೋಟಲ್ ಇಂಟೇಕ್ ಆದರೆ 120 ಆದರೆ ಇದೆ. ಇದರಲ್ಲಿ KE ಕಡೆಯಿಂದ ಎಷ್ಟು ಇಂಟೇಕ್ ಇದೆ, ಹಾಗೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಏನಾದರೂ ಇದೆಯಾ ಅಂತ ಕ್ಲಿಯರಾಗಿ ಈ ಸೀಟ್ ಮ್ಯಾಟ್ರಿಕ್ಸಲ್ಲೇ ಮೆನ್ಷನ್ ಮಾಡಿರ್ತಾರೆ. ಯೂಶಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಆದರೆ ಇರೋದಿಲ್ಲ. ಅದರಿಂದ ಒಂದು ಕಂಪ್ಲೀಟಾಗಿ ಇಂಟೇಕ್ ಎಷ್ಟಾದರೆ ಇರುತ್ತೆ ಅಷ್ಟು ಸೀಟ್ಸ್ನ KEಯಿಂದನೇ ಫಿಲ್ ಮಾಡ್ತಾರೆ, ಥ್ರೂ PGCETನೇ ಫಿಲ್ ಮಾಡ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ಲು ಒಂದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆದರೆ ನೋಡ್ಬೋದು. ಇಲ್ಲಿ VTU ಮುದ್ದೇನಹಳ್ಳಿದು ಒಂದು ಇಂಟೇಕ್ ಆದರೆ 180 ಸೀಟ್ಸ್ ಆದರೆ ಇದೆ. ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಸೀಟ್ಸ್ನು KE ಕಡೆಯಿಂದನೇ ಫಿಲ್ ಮಾಡ್ತಾರೆ. ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗೆ ಒಂದು 5% ಸೀಟ್ಸ್ ಆಫ್ 180 ಒಂದು 9 ಸೀಟ್ಸ್ ಆದರೆ ಒಂದು ರಿಸರ್ವೇಷನ್ ಆದರೆ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಸ್ಪೆಷಲ್ ಕ್ಯಾಟಗಿರಿ ಏನಾದರೆ SPL ಅಂತ ಇದೆಯಾ, ಇದು ಒಂದು ಡಿಫೆನ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲ ಯಾರೆಲ್ಲ NCC ಡಿಫೆನ್ಸ್ ಕೋಟಾದಡಿ ಯಾರೆಲ್ಲ ಅಪ್ಲೈ ಮಾಡಿರ್ತೀರ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಆದರೆ ರಿಸರ್ವೇಷನ್ ಇದೆ. ಇದ್ರ ಜೊತೆಗೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಂದು 14 ಸೀಟ್ ಆದರೆ ರಿಸರ್ವೇಷನ್ ಇದೆ. ಹಾಗೆ RK ಅಂತ ಏನಾದರೂ ಇದು ರಿಸರ್ವ್ಡ್ ಕರ್ನಾಟಕ ಕ್ಯಾಟಗಿರಿ, ಎಲ್ಲ ಒಂದು ರಿಸರ್ವ್ಡ್ ಕರ್ನಾಟಕ ವಿದ್ಯಾರ್ಥಿಗಳಿಗೂ ಒಂದು RK ಅಂದರೆ ಒಂದು ರಿಸರ್ವ್ಡ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಂತ ಎಲ್ಲ ಕ್ಯಾಟಗಿರಿ ಏನಾದರೆ SC ST OBC ಎಲ್ಲ ವಿದ್ಯಾರ್ಥಿಗಳಿಗೂ ಈ RKಯಲ್ಲಿ ಜನರಲ್ ಕ್ಯಾಟಗಿರಿ ಅಂದ್ಕೊಳ್ಳಿ. ಯೂಶಲಿ ಜನರಲ್ ಸೀಟ್ಸ್ಗಾದರೆ ಕಂಪೀಟ್ ಮಾಡ್ಬೋದು. ಇದು 156 ಏನಾದರೆ ಇದೆ, ಇಷ್ಟು ಸೀಟ್ಸ್ ಆದರೆ ಎಲ್ಲ ಕ್ಯಾಟಗಿರಿಗೂ ನಿಮಗೆ 156 ಸೀಟ್ಸ್ ಆದರೆ ಇದೆ. ಇದು ಡೀಟೇಲ್ಡಾಗಿ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಇದೆ ಅಂತ ಮುಂದೆ ಆದರೆ ಬಿಡ್ತಾರೆ, ಒಂದು ಕಟ್ ಆಫ್ ರ್ಯಾಂಕಿಂಗಲ್ಲೆಲ್ಲ. ಮತ್ತು ಒಂದು ಕ್ಯಾಟಗಿರಿ ವೈಸು ನಿಮಗೆ ಎಷ್ಟು ಸೀಟ್ಸ್ ಆದರೆ ಯಾವ ಕಾಲೇಜಲ್ಲಿ ಇಂಟೇಕ್ ಆದರೆ ತಗೋತಿದ್ದಾರೆ ಅಂತಲೂ ಮುಂದೆ ಆದರೆ ಬಿಡ್ತಾರೆ. ಆಗ ಬಿಟ್ಟಿದ ತಕ್ಷಣ ನಾನು ಆದರೆ ಅಪ್ಡೇಟ್ ಮಾಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈಗ ಒಂದು ಫಾರ್ ಎಕ್ಸಾಂಪಲ್ಲು ನೀವೇನಾದರೂ ಒಂದು ಪ್ರೈವೇಟ್ ಕಾಲೇಜಸ್ಸಲ್ಲಿ ನೋಡೋದಿದ್ದರೆ ನೋಡ್ಬೋದು. ಇಂಟೇಕು ಒಂದು 120 ಇದ್ದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟು 50% ಆದರೆ ಫಿಲ್ ಮಾಡ್ಕೋತಿದ್ದಾರೆ. ಇನ್ನು 50% ಸೀಟ್ಸ್ ಅಷ್ಟೇ ಒಂದು KE ಕಡೆಗೆ ಒಂದು ಥ್ರೂ PGCET ಆದರೆ ಫಿಲ್ ಮಾಡ್ತಿದ್ದಾರೆ. 60 ಸೀಟ್ಸು ಮ್ಯಾನೇಜ್ಮೆಂಟ್ ಥ್ರೂ, ಹಾಗೆ ಇನ್ನು 50% ಸೀಟ್ಸು ಒಂದು ಏನಾದರೆ ಒಂದು 60 ಸೀಟ್ಸ್ ಇದೆಯೋ ಅದು ಒಂದು KE ಕಡೆಯಿಂದ ಇಂಟೇಕ್ ಆದರೆ ತಗೋತಿದ್ದಾರೆ. ಈ ಥರ ಆದರೆ ಒಂದು ಪ್ರೈವೇಟ್ ಕಾಲೇಜಸ್ಸಲ್ಲಾದರೆ ಇರುತ್ತೆ. ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಕಂಪ್ಲೀಟಾಗಿ ಒಂದು ಎಲ್ಲ KE ಕಡೆಯಿಂದನೇ ಫಿಲ್ ಮಾಡ್ಕೊಳ್ತಾರೆ. ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಆದರೆ ಇರೋದಿಲ್ಲ ಅದರಲ್ಲಿ.
ಈ ಕಂಪ್ಲೀಟ್ PDF ಆದರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲೇ ಹಾಕಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ನೀವು ಆದರೆ ಯಾವ ಕಾಲೇಜಸ್ಗೆ ಹಾಕಬೇಕು ಅಂದ್ಕೊಂಡಿದ್ದೀರಾ ಆ ಕಾಲೇಜಸ್ನ ಲೀಸ್ಟ್ ಮಾಡಿಕೊಂಡು ಒಂದು ಸೀಟ್ಸ್ ಆದರೆ ಎಷ್ಟು ವೇಕೆಂಟ್ ಇದೆ, ನಿಮ್ಮದು ರ್ಯಾಂಕಿಂಗ್ ಆದರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ನಮಗೆ ಸಿಗುತ್ತಾ ಇಲ್ವಾ ಅಂತ ಒಂದು ಪ್ರೀವಿಯಸ್ ಇಯರ್ ಕಟ್ ಆಫ್ ರ್ಯಾಂಕಿಂಗ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವಾದರೆ ವೆರಿಫೈ ಮಾಡಿಕೊಂಡು ಆ ಕಾಲೇಜಸ್ನ ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ರಿಸಲ್ಟ್ಸ್ ಬಂದಾದ ತಕ್ಷಣ ನೀವು ಒಂದು ಆಪ್ಷನ್ ಎಂಟ್ರಿ ಎಲ್ಲ ಮಾಡಬೇಕಾಗುತ್ತೆ. ಆಗ ಈಸಿ ಆಗುತ್ತೆ. ನೀವು ಅಟ್ಲೀಸ್ಟು PDF ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಕಾಲೇಜಸ್ಗೆ ಜಾಯ್ನ್ ಆಗಬೇಕು ಅಂತ ಅಷ್ಟು ಕಾಲೇಜಸ್ನ ಒಂದು ಮಾರ್ಕ್ ಮಾಡ್ಕೊಳ್ಳೋದು, ಇಲ್ಲ ಒಂದು ಸೀಟಲ್ಲಿ ನೀಟಾಗಿ ಒಂದು ಕಾಲೇಜಸ್ನ ಲೀಸ್ಟ್ ಮಾಡಿಕೊಂಡು ಆ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಆದರೆ ವೇಕೆಂಟ್ ಇದೆ, ನಮಗೆ ಎಷ್ಟು ಸಿಗ್ಬೋದು, ನಮ್ಮ ಮಾರ್ಕ್ಸ್ ಆದರೆ ಎಷ್ಟು ಬರುತ್ತೆ, ನಮ್ಮ ರ್ಯಾಂಕಿಂಗ್ ಆದರೆ ಎಷ್ಟು ಬರ್ಬೋದು, ಈ ಕಾಲೇಜಲ್ಲಿ ಸಿಗುತ್ತಾ ಇಲ್ವಾ ಅಂತ ಅಟ್ಲೀಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಆದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಆಗುತ್ತೆ, ಹಾಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಆಗುತ್ತೆ, ಕಂಪ್ಲೀಟ್ ಪ್ರೋಸೆಸ್ನ ನಾನು ಮುಂದೆ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಈ ಸೀಟ್ ಮ್ಯಾಟ್ರಿಕ್ಸ್ ರಿಲೇಟೆಡ್ಡು ಏನಾದರೂ ನಿಮ್ಮ ಕೌನ್ಸಿಲಿಂಗ್ ರಿಲೇಟೆಡ್ಡು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನಾದರೆ ರಿಪ್ಲೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಿ ಸಿಗೋಣ.